ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಂಜುಂಡಣ್ಣ, 20 ಮೈಲಿ ನಡ್ಕೊಂಡು ಹೋಗಿ ನೀರು ತಗೊಂಡು ಬರೋದಾ ಹೆಂಗೆ? ತಲೆ ಕೆಟ್ಟಿದ್ಯೇನೋ ನಿನಗೆ? ಆ ಬಾವಿ ತುಂಬಾ ದೂರ ಇದೆ. ಅಷ್ಟೊಂದು ದೂರ ಹೆಂಗೋ ಹೋಗೋದು? ಆಗ್ಲೇ ನೀರಿಲ್ದೇನೆ ತುಂಬಾ ಸುಸ್ತಾಗಿದೆ. ಅಲ್ಗೆ ಹೋಗೋ ಅಷ್ಟರಲ್ಲಿ ನಮ್ ಜೀವನ ಉಳ್ದಿರಲ್ಲ ತಿಳ್ಕೊ. ಕನ್ಸ್ ಕಾಣ್ಬೇಡ. ಅವ್ರ ಹಿಂದೆ ಹೋಗೋಣ, ನಡಿ. ಅದೇನಾಗುತ್ತೆ ಅಂತ ನೋಡೇ ಬಿಡೋಣ. ನಡೀರಿ. ಅಯ್ಯೋ ಕೇಳ್ರಪ್ಪ, ಇಲ್ಲಿ ಯಕ್ಕುಟ್ಟೋಗ್ತಿದೆ ಕಣ್ರಪ್ಪ, ಯಕ್ಕುಟ್ಟೋಗ್ತಿದೆ. ಅಂತದೇನಾಯ್ತಪ್ಪ? ನಡೀರಿ, ನಮ್ ಬಾವಿ ಉಳ್ಸ್ಕೊಳ್ಳೋಣ. ನಮ್ಮನೆಯವ್ರು ಆಗ್ಲೇ ನೀರ್ ತಂದಾಯ್ತಪ್ಪ. ಅಲ್ಲಿಗೆ ಹೋಗಿ ನಾವೇನ್ ಮಾಡೋಣ? ಅಯ್ಯೋ ದಾರಿಲಿ ನೀವೆಲ್ಲ ಕೇಳ್ಕೊಂಬಂದಿರೋದೇ ಇಷ್ಟು. ನಾಯಿ ಸತ್ತಿರೋ ಬಾವಿಯಿಂದ ನೀರ್ ಕುಡಿತೀರಾ ನೀವು? ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಆದ್ರೆ ಅಂತ ನೀರ್ ಮಾತ್ರ ಕುಡಿಯಲ್ಲ ನಾವು. ಮತ್ಯಾವ ನೀರ್ ಬಳಸ್ತೀರಾ? ನೀವು ಉಪಯೋಗಿಸೋ ಬಾವಿಯಿಂದ ನೀರ್ ತಗೊಳಕ್ ಹೋಗ್ತಿದೀವಿ. ಶುದ್ಧ ಮತ್ತೆ ಸ್ವಚ್ಛ ನೀರನ್ನ ಪಡೆಯೋದು ಪ್ರತಿಯೊಬ್ಬ ಮನುಷ್ಯನ ಹಕ್ಕು. ಮತ್ತೆ ಈ ಹಕ್ಕನ್ನ ನಮ್ಮಿಂದ ಯಾರ ಕೈಲೂ ಕಿತ್ಕೊಳಕ್ಕಾಗಲ್ಲ. ಅದಕ್ಕೆ ಹೇಳ್ತಿರೋದು, ನಮ್ ಬಾವಿನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದೇ. ಈಗ ನಮ್ ಬಾವಿನ ಮುಟ್ಟಿ ಅವ್ರೇನಾದ್ರೂ ನಮ್ ನೀರ್ ಸೇದ್ಕೊಂಡ್ಬಿಟ್ರೆ ನಾವೆಲ್ರೂ ನೀರ್ಗೆ ಏನ್ ಮಾಡೋಣ? ಅದು ಸರಿನೇ. ನಡೀರಿ ಎಲ್ಲ. ನಿಂತ್ಕೊಳ್ಳಿ. ಪ್ರಚಂಡ ಮೂರ್ತಿಗಳೇ, ಎಂತ ವಿಪರ್ಯಾಸ! ನೀವೆಲ್ಲ ನಮ್ಮವರೇ ಆಗಿ ಇಷ್ಟೊಂದೆಲ್ಲ ಗಾಬರಿ ಯಾಕಾಗ್ತಿದ್ದೀರಾ? ಇಲ್ಲ 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 ಅಣ್ಣಂದ್ರ, ಏನ್ ಸಮಸ್ಯೆ ಅಂತ ನಮ್ಮ ಹತ್ರ ಹೇಳಿ. ನೀವು ಆ ಕೆಳಜಾತಿ ಅವರಿಂದ ನಮ್ ಬಾವಿನ ಉಳಿಸ್ಕೊಳಕ್ ಹೋಗ್ತಿದೀವಿ. ನಮ್ ಬಾವಿನ ಉಳಿಸ್ಕೊಳ್ಳೋಕ್ ಹೋಗೋದ? ನರೋತ್ತಮ, ನಮ್ಮ ಸ್ಥಿತಿ ನೋಡಿ ಎಲ್ಲಿಗೆ ಬಂತು. ಅವರಿಂದ ನಮ್ಮ ಬಾವಿ ಉಳಿಸ್ಕೊಳ್ಳೋ ಕಾಲ ಬಂದಿದೆ ಈಗ. ಖಂಡಿತ ನಿಮ್ಗೆಲ್ಲ ತಲೆ ಕೆಟ್ಟಿದೆ. ನಿಮ್ಮ ಬುದ್ಧಿ ಸಂಕುಚಿತ ಆಗ್ತಾ ಇದೆ. ಸರಿಯಾಗಿ ಹೇಳಿದ್ರೆ ಪ್ರಚಂಡ ಮೂರ್ತಿಗಳೇ, ಸಂಕುಚಿತ ಆಗಿದೆ ನಿಮ್ ಮನ್ಸು. ನಮ್ಮಂತಹ ಶ್ರೇಷ್ಠವಾದ ಮೇಲ್ಜಾತಿಯವರು ಈ ಕೆಳಗೇರಿಯವರಿಂದ ನಮ್ ಬಾವಿ ಉಳಿಸ್ಕೊಳಕ್ ಹೋಗೋದ? ನೋಡಿ, ಉದ್ದೇಶ ಚಿಕ್ಕದಾಗಿದ್ರೆ ಅದಕ್ ಮಾಡೋ ಶ್ರಮ ಕೂಡ ಚಿಕ್ಕದಾಗಿ ಇರುತ್ತೆ. ಆದ್ರೆ ಉದ್ದೇಶ ದೊಡ್ಡದಾಗಿದ್ರೆ ನಮ್ಮ ಶ್ರಮ ಕೂಡ ಹೆಚ್ಚಾಗಿ ಫಲಿತಾಂಶ ಕೂಡ ದೊಡ್ಡದಾಗಿರುತ್ತೆ. ಗೊತ್ತಾಯ್ತಾ? ನಮ್ಗೆ ಅರ್ಥ ಆಗ್ಲಿಲ್ಲ. ನಾನು ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಈ ಕೆಳಗೇರಿಯವರು ದಿನೇ ದಿನೇ ಹೆಚ್ಕೋತಾನೆ ಇದ್ದಾರೆ. ಇಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾನೆ ಇದ್ದಾರೆ. ಯೋಚನೆ ಮಾಡಿ, ಕೆಳ ಜಾತಿಯ ಜನಗಳಿವತ್ತು ಎಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ನಮ್ ಬಾವಿಯಿಂದ ನೀರ್ ತಗೊಂಡು ಹೋಗಕ್ ಬಂದಿದ್ದಾರೆ. ಅವರಿಗೆ ಚೆನ್ನಾಗ್ ಗೊತ್ತು, ನಮ್ ಬಾವಿಯಿಂದ ಒಂದ್ಸಲ ನೀರ್ ತಗೊಂಡು ಹೋದ್ರೆ ನಮ್ ಬಾವಿ ಅಪವಿತ್ರ ಆಗತ್ತೆ. ಆಮೇಲಿಂದ ನಾವು ಆ ಬಾವಿನ ಉಪಯೋಗಿಸ್ತೆ ಬಾಯರ್ಕೆಲಿ ಸತ್ತು ಹೋಗ್ತೀವಿ ಅಂದ್ರೂ ಕೂಡ ಅವ್ರ ಮನ್ಸಲ್ಲಿ ಬಂದಿದೆ ಅಂದ್ರೆ ಇಂತಹ ದುರ್ಬುದ್ಧಿ ತೋರ್ಸೋರಿಗೆ ಎಂತ ಪಾಠ ಕಲಿಸ್ತೀರಾ ನೀವೇ ಯೋಚನೆ ಮಾಡಿ. ಅವರ ದುರಹಂಕಾರಕ್ಕೆ ನಾವು ಸರಿಯಾಗಿ ಪಾಠ ಕಲಿಸ್ಬೇಕು. ಅವರ ದುಸ್ಸಾಹಸಕ್ಕೆ ಸರಿಯಾಗಿ ಪಾಠ ಕಲಿಸ್ಬೇಕು. ಅಣ್ಣಂದ್ರ, ಅವರ ಈ ಉದ್ದಟತನಕ್ಕೆ ಸರಿಯಾದ ಶಿಕ್ಷೆ ಕೊಡ್ಲೇಬೇಕು ಇವತ್ತು. ಆದ್ರೆ ನಾವು ಮೇಲ್ನೋರು, ನಮ್ಮ ಘನತೆ ಆಕಾಶಕ್ಕೂ ಮಿಗಿಲಾಗಿರೋದು. ಹೌದು ಅಲ್ವೋ? ಅಷ್ಟೇ. ಇವತ್ತು ಬರೀ ಬಾವಿ ಅಲ್ಲ, ಉಳಿಸ್ಕೋಬೇಕಾಗಿರೋದು ನಮ್ಮ ಪ್ರತಿಷ್ಠೆನ, ನಮ್ಮ ಮಾನ, ನಮ್ಮ ಮರ್ಯಾದೆ. ನಾವು ಉಳಿಸ್ಕೋಬೇಕಾಗಿರೋದು ನಾವು ಮೇಲ್ನೋರು ಅನ್ನೋ ಘನತೆನ. ಅಣ್ಣಂದ್ರ, ಇವತ್ತೇನಾದ್ರೂ ಈ ಕೆಳಗೇರಿಯವ್ರನ್ನ ನಾವು ಬಾವಿ ತನಕ ಬಿಟ್ಕೊಂಡ್ರೆ ಇರ್ಲಿ ಬಿಡು ಅಂತ ಬಿಟ್ರೆ ಅಪಾಯ ಬಹಳ ದೂರ ಇಲ್ಲ. ಆ ಕೆಳಗೇರಿಯವರು ನಮ್ಮ ಮನೆಗ್ ನುಗ್ಗೋಕ್ಕೂ ಹೇಸೋದಿಲ್ಲ. ಆಗುತ್ತೆ ಹೀಗೆ. ಅದೇಂಗ್ ನುಗ್ತಾರೋ ನಾವು ನೋಡ್ತೀವಿ. ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಅವ್ರಿಗೆ. ನಡೀರಿ ಎಲ್ಲ. ಬರೀ ಬುದ್ಧಿ ಅಲ್ಲ, ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನಾವ್ ಎಂತ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ಇನ್ ಮುಂದೆ ಅವ್ರಿಗೆ ಕೆಲ್ಸಕ್ಕೆ ಕೈ ಹಾಕೋಕು ಮುಂಚೆ 1000 ಸಲ ಯೋಚನೆ ಮಾಡ್ಬೇಕು, ಕನ್ಸಲು ಬೆಚ್ಚ ಬೀಳ್ಬೇಕು. ಹಂಗಿರ್ಬೇಕು ನಮ್ ಪಾಠ. ಭಯಭೀತರಾಗ್ಬೇಕು.
ಹೋಗಿ ದೊಣ್ಣೆ ತಗೊಂಡ್ ಬನ್ನಿ. ನೀವು ಹೋಗಿರಿ, ನಾನು ಇನ್ನೊಂದಷ್ಟು ಜನನ್ ಕರ್ಕೊಂಡು ಬರ್ತೀನಿ. ಬನ್ನಿ ಎಲ್ಲ ನಡೀರಿ. ಈಗ ಮುಂದೆ ಬಾ ಭೀಮ್ರಾವ್. ಸತಾರದ ನೀರಿನ ಹೋರಾಟದಲ್ಲಿ ನೀನ್ ಗೆದ್ದಿರ್ಬೋದು, ಆದ್ರೆ ಇದು ಬೊಂಬೈ ಭೀಮ್ರಾವ್. ಈ ಬೊಂಬೈನಲ್ಲಿ ನಮ್ದೇ ಕಾನೂನು. ಇಲ್ಲಿ ನಿನ್ನ ಆಟ ನಡೆಯಲ್ಲ. ಈ ಬಾವಿ ಮೇಲ್ನೂರ್ ಕಾಲೋನಿಯಿಂದ ಎಷ್ಟು ದೂರ ಇದೆ. ಇಲ್ಲಿ ಯಾರು ಬರೋದೂ ಇಲ್ಲ. ಆದ್ರೂ ಅವ್ರು ನಮ್ಮನ್ನ ನೀರು ತಗೊಳಕ್ಕೆ ಇಲ್ಲಿ ಬಿಡೋದಿಲ್ಲ. ಬೇಗ ಬೇಗ ಬನ್ನಿ, ನಾವು ನೀರು ತಗೊಂಡು ಹೋಗೋಣ. ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ನಾನು ಆಗ್ಲಿಂದ ಬಡ್ಕೋತಾನೆ ಇದ್ದೀನಿ, ಇವ್ರು ಕೇಳ್ತಾನೆ ಇಲ್ಲ. ಇವ್ರು ನೀರು ಕೈ ಹಾಕಿದ್ರೆ ನಮ್ ತಲೆ ತೆಗಿತಾರೆ ಅಂತ ಕೇಳಿದ್ರಾ? ಸಾಯ್ರಿ. ನಂಜುಂಡಣ್ಣ, ಯಾಕೆ ಬಂದ್ರಿ ನೀವು? ನಮ್ ಹಿಂದೆ ಬಂದಿದ್ದು ಅಲ್ದೆ ನಮ್ಗೆ ಹೆದರ್ಸ್ತಿದ್ದೀರಾ? ರಮಾ, ಅವರೆಲ್ಲೂ ಹೋಗಲ್ಲ. ಆದ್ರೆ ನಮ್ಮ ಜೊತೆಗೆ ನಿಂತು ನಮ್ಮನ್ನ ಕುಗ್ಸೋದಕ್ಕೆ ನೋಡ್ತಾರೆ. ಆದ್ರೆ ಒಂದು ವಿಷಯನ ನೀವು ತಲೆಲಿಟ್ಕೊಳ್ಳಿ, ನಾವು ಕುಗ್ಗೋರಲ್ಲ. ಅಪ್ಪ, ರಮಾ, ನೀವಿಲ್ಲೇ ಇರಿ, ನಾನು ಇವ್ರ ಹತ್ರ ಮಾತಾಡ್ಬರ್ತೀನಿ. ಬೇಡ, ಅವ್ರ ಕೈಯಲ್ಲಿ ಕೋಲಿದೆ, ಅವ್ರು ನಿಮಗೆ ಹೊಡಿಬೋದು. ಹೌದು ಭೀಮಾ, ನೀನ್ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅದನ್ನ ಇಲ್ಲಿಂದನೇ ಮಾಡು. ಏನೂ ಆಗಲ್ಲಪ್ಪ, ನೀವು ಚಿಂತೆ ಮಾಡಬೇಡಿ. ಅಕಸ್ಮಾತ್ ಅವ್ರೇನಾದ್ರೂ ಹೊಡಿಯೋದಕ್ಕೆ ಬಂದ್ರೆ ನೀವೆಲ್ಲರೂ ಇಲ್ಲೇ ಇರ್ತೀರಲ್ವಾ? ಅಣ್ಣಂದ್ರ, ನೆನ್ಪಿದೆ ಅಲ್ವಾ? ಎಲ್ರಿಗೂ ಸರಿಯಾಗಿ ಪಾಠ ಕಲಿಸ್ಬೇಕು. ಹೌದು, ನೆನಪಿದೆ. ಹೌದು. ನೀವು ದಯವಿಟ್ಟು ಹಿಂದೆ ಬನ್ನಿ. ಇವ್ರು ಮಾತಾಡಕ್ ಬಂದಿಲ್ಲ, ಹೊಡೆದಾಡಕ್ ಬಂದಿದ್ದಾರೆ. ರಮಾ, ಭೀಮಾ ಹೊಡೆದಾಡಕ್ಕೆ ಇಳಿಯೋನಲ್ಲ. ಹಾ? ಹೊಡೆದಾಡೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಇಲ್ಲಿಗೆ ಯಾಕೆ ಬರ್ಬೇಕಿತ್ತು? ನೋಡಿ, ನಿಮ್ಮ ಬಾವಿಯಿಂದ ನಾವು ನೀರು ತಗೊಳ್ಳಲ್ಲ. ನಿಮ್ಮ ಬಾವಿನ ಮೈಲ್ಗೆ ಮಾಡೋ ಉದ್ದೇಶನೂ ನಮ್ದಲ್ಲ. ನಮಗೆ ನೀರು ಬೇಕಷ್ಟೆ. ಬೆಳಗ್ಗೆಯಿಂದ ಯಾರ ಮನೇಲೂ ಅನ್ನ ಬೆಂದಿಲ್ಲ. ನಮ್ಮ ಅಣ್ಣನಿಗೆ ಆರೋಗ್ಯ ಸರಿಗಿಲ್ಲ, ಔಷಧಿ ತಗೊಳ್ಳೋದಕ್ಕೂ ಮನೇಲಿ ನೀರಿಲ್ಲ. ಎಲ್ಲರೂ ಬಾಯರ್ಕೆಲ್ಲಿದ್ದಾರೆ. ನೋಡಿ, ಇದು ನಮ್ಮ ಬಿದ್ಗೆ. ನಿಮ್ಮಲ್ಲಿ ಯಾರಾದರೂ ಒಬ್ರು ಇದಕ್ಕೆ ನೀರು ತುಂಬಿಸಿ ನಮಗೆ ಕೊಟ್ಬಿಡಿ ಸಾಕು. ನಾವು ಇಷ್ಟು ಜನರು ಬಿಂದಿಗೆ ತುಂಬಿದ್ರೆ ನಾವು ಖಂಡಿತವಾಗ್ಲೂ ಇಲ್ಲಿಂದ ಹೊರಟು ಹೋಗ್ತೀವಿ. ಅಸಹಾಯಕತೆಯಿಂದ ನಾವು ನಿಮ್ಮ ಹತ್ರ ನೀರು ಕೇಳ್ತಿದ್ದೀವಿ ಹೊರತು ಹೊಡೆದಾಡೋ ಯಾವುದೇ ಉದ್ದೇಶ ನಮಗಿಲ್ಲ. ನರೋತ್ತಮ್ ಜೋಶಿ ಅವ್ರಿಗೆ ದಯವಿಟ್ಟು ನೀವೇ ಅವ್ರಿಗೆ ಹೇಳಿ. ಭೀಮ್ರಾವ್, ನಿನ್ ಮಾತು ಮನ್ಸಿಗೆ ಮುಟ್ಬಿಡ್ತಪ್ಪ. ಬಿಂದಿಗೆ ಇಸ್ಕೋ, ಹೋಗು. ನೀರ್ ಬೇಕಾ? ಆನಂದ, ಲಕ್ಷ್ಮಿ, ನೀನ್ ಅನಾರೋಗ್ಯದ ಬಗ್ಗೆ ನಮ್ಮ ಹತ್ರ ಮುಚ್ಚಿಡಬಾರ್ದಿತ್ತು.
ನನ್ನನ್ನ ನೀನು ನಿನ್ ತಾಯಿ ಸ್ಥಾನದಲ್ಲಿಟ್ಟು ನನ್ನನ್ನ ನೋಡ್ತಿದ್ರೆ ನನ್ನ ಈ ಮಾತನ್ನ ಯಾವತ್ತೂ ಮರಿಬೇಡ. ನಮ್ ಸುತ್ತಮುತ್ತ ಜನಗಳಿದಾರಲ್ಲ, ನಮ್ ಸಂತೋಷನ ಹಂಚ್ಕೊಳ್ಳಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೋತಾರೆ. ಆದ್ರೆ ನಮ್ಮೋರು ಅನ್ಸ್ಕೊಳ್ಳೋರ್ ಜೊತೆ ನಮ್ ನೋವನ್ನ ಹಂಚ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ದುಃಖ ಆಗುತ್ತೆ. ಆದ್ರೆ ಈಗ ನಿನ್ನ ಆರೋಗ್ಯ ಸರಿ ಇಲ್ದೇ ಇರೋ ಸಮಯದಲ್ಲಿ ನಮ್ಮ ಅವಶ್ಯಕತೆ ಈಗ ನಿನ್ಗೆ ತುಂಬಾ ಇದೆ. ಇಂಥ ಸಮಯದಲ್ಲಿ ನಮ್ಮ ಹತ್ರ ವಿಷಯನ ಮುಚ್ಚಿಟ್ಟು ತಪ್ಪು ಮಾಡ್ಬಿಟ್ಟೆ. ಈ ನೋವು ನಮ್ಮನ್ನ ಯಾವತ್ತೂ ಕಾಡ್ತಿರುತ್ತೆ. ಆದ್ರೆ ಸಮಾಧಾನದ ವಿಷಯ ಏನಪ್ಪ ಅಂದ್ರೆ, ಎಲ್ಲ ಕೈ ಮೀರೋಕ್ ಮುಂಚೆ ನಮಗ್ ವಿಷಯ ಗೊತ್ತಾಯ್ತು. ಆದ್ರಿಂದನೇ ನನಗೆ ಕಷ್ಟ ಆಗ್ತಿರೋದು ಅತ್ತೆ. ಎಲ್ರಿಗೂ ವಿಷಯ ಗೊತ್ತಾದ್ಮೇಲೆ ಕಷ್ಟ ಇನ್ನೂ ಜಾಸ್ತಿ ಅನ್ನಿಸ್ತಾ ಇದೆ ನನಗೆ. ಈಗ ನೀವೇ ನೋಡಿದ್ರಲ್ಲ ಅತ್ತೆ, ಈ ವಿಷಯ ಭೀಮಂಗೆ ಗೊತ್ತಾದ ಕೂಡಲೇ ನೀರು ತರಕ್ಕೆ ಹೊರಟ್ಬಿಟ್ಟ. ಅಲ್ಲೇನು ನಡೀತಿದ್ಯೋ ಅದು ದೇವ್ರಿಗೆ ಗೊತ್ತು. ಆ ಮೇಲ್ನವರು ಭೀಮನ್ಗೆ ಏನು ಮಾಡಿಬಿಡ್ತಾರಂತ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ ಅತ್ತೆ. ಪುಟ್ಟ, ನೀನೇನು ಚಿಂತೆ ಮಾಡಬೇಡ. ಹಣೆ ಬರಹ ಹೇಗಿದ್ಯೋ ಹಾಗಾಗುತ್ತೆ. ಇಷ್ಟು ವರ್ಷ ಭೀಮ ಹೋರಾಟ ಮಾಡ್ಕೊಂಡು ಬಂದಿದ್ದಾನೆ. ಜೀವನ ಪೂರ್ತಿ ಚಿಂತೆ ಇದ್ದೇ ಇರುತ್ತೆ. ಆದ್ರೆ ಈಗ ಖಂಡಿತ ಭಯ ಕಡಿಮೆ ಆಗಿದೆ. ನೀರು ಶಬಾಷ್. ಒಡೆದೋಯ್ತು ರಾಮ್ಜಿ. ನಿಮ್ಗಳ ಪಾಪದ ಕೊಡ ಒಡೆದೋಯ್ತು. ಇನ್ನು ನೀವು ಹದ್ದು ಮೀರಿದ್ರೆ ಮೂಳೆ ಮುರಿತೀವಿ. ಭೀಮ್ರಾವ್, ಇನ್ನೊಂದೇ ಹೆಜ್ಜೆ ಮುಂದಿಟ್ರು ನೀನು ಜೀವಂತವಾಗಿ ವಾಪಸ್ ಹೋಗೋದಿಲ್ಲ ತಿಳ್ಕೋ. ಆದ್ರೆ ಮುಂದ್ ಬರ್ಲಿಲ್ಲ ಅಂದ್ರೆ ನೀರ್ ಸಿಕ್ಕಲ್ಲ. ಅಯ್ಯೋ, ಎಷ್ಟು ಬಾಲಿಶವಾಗಿ ಮಾತಾಡ್ತೀರಪ್ಪ ನೀವು. ಗೊತ್ತಿದೆ ತಾನೆ ಇವನು ಯಾರು ಅಂತ? ಇವನು ಭೀಮ್ರಾವ್. ನೀವು ಬೇಡ ಅಂದ ಮಾತ್ರಕ್ಕೆ ಇವನು ಮುಂದೆ ಬರಲ್ಲ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಇವನು ನಿಲ್ಲೋನಲ್ಲ. ಭೀಮ್ರಾವ್ ಮುಂದೆ ಬರ್ತಾನೆ. ಪ್ರಚಂಡ ಮೂರ್ತಿಗಳು, ಏನ್ ನಿಮ್ ಮಾತಿನ ಅರ್ಥ? ನಿಮ್ ಮಾತಿಗೆ ನನ್ ಖಂಡಿತ ಸಹಮತ ಇಲ್ಲ. ನಿಮ್ ಮಾತಿನ ತಾತ್ಪರ್ಯ ಏನು ಅಂತ ಹೇಳಿ. ಅಂದ್ರೆ ನಮ್ಮವರೆಲ್ಲ ಹೇಡಿಗಳು ಅಂತಾನ? ಭಯ ಪಡ್ತಾರ? ಅಂಜುಬುರುಕ್ರ ಇವರು? ಅಂದ್ರೆ ಭೀಮ್ರಾವ್ ಮುಂದೆ ಬಂದ್ರೆ ಸುಮ್ನೆ ಇರ್ತಾರೆ ಅನ್ಕೊಂಡಿದೀರಾ? ಅಣ್ಣಂದ್ರ, ಈ ಭೀಮ್ರಾವ್ ಒಂದ್ ಹೆಜ್ಜೆ ಇಟ್ರು ನೀವು ಕೈ ಕೊಟ್ಕೊಂಡು ಸುಮ್ನೆ ನಿಂತ್ಕೊಂಡಿರ್ತೀರಾ? ಇಲ್ಲ. ಬನ್ನಿ ನೀವು. ಇವ್ರಿಗೆ ಮನುಷ್ಯತ್ವ ಇಲ್ಲ, ಹೊಡೆದಾಡಕ್ ಬಂದಿದ್ದಾರೆ. ನಮಗೆ ಏಟಾಗತ್ತೆ. ಇವ್ರ ಉದ್ದೇಶನೂ ಅದೇ. ಭೀಮ್ರಾವ್, ನಿನ್ನ ಹೆಂಡತಿ ಮಾತನ್ನು ಕೇಳಿ ನಿನ್ ನಿರ್ಧಾರ ಬದಲಾಯಿಸ್ತೀಯ? ಈ ಭೀಮ್ರಾವ್ ಹೆಸರುವಾಸಿಯಾಗಿರೋದೆ ಅವನು ಧೈರ್ಯವಾದ ನಿರ್ಧಾರಕ್ಕೆ. ಸಾಬೀತ್ ಮಾಡೀಗ ನೀನ್ ಅದೇ ಧೈರ್ಯವಂತ ಭೀಮ್ರಾವ್ ಅಂತ. ಬಾ ಮುಂದೆ. ಮಗನೇ ಭೀಮಾ, ಹಿಂದೆ ಬಾ.
ಇಂಥವ್ರ ಜೊತೆ ಹೊಡೆದಾಡಿ ಏನು ಪ್ರಯೋಜನ ಇಲ್ಲ. ಹಿಂದೆ ಬಾ. ಕೇಳಿಸ್ಕೊಂಡ್ಯಾ? ನಿಮ್ಮಪ್ಪ ಏನ್ ಹೇಳಿದ್ರು ಅಂತ? ಅಪ್ಪನ್ ಮಾತು ಕೇಳು, ಹಿಂದೆ ಹೋಗು. ಅಯ್ಯೋ, ಎಂಥ ಆಶ್ಚರ್ಯ! ಈ ಭೀಮ್ರಾವ್ ಹೇಡಿ ಆಗೋದ್ನ. ಏ ರಾಮ್ಜಿ, ನಿನ್ನ ಮಗ ಹೇಡಿಯಾಗಿದ್ದಾನೆ. ನಾನು ಶುರುವಿಂದಲೂ ಹೇಳ್ತಿದ್ದೀನಿ, ಭೀಮ್ರಾವ್ ಧೈರ್ಯಶಾಲಿ ಅಲ್ಲ, ಚತುರ. ಈಗ ನೋಡಿ ಹೇಗೆ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ. ಗೊತ್ತಿದೆ ಅವನಿಗೆ, ನೀರಂತೂ ಹೇಗಾದ್ರೂ ಸಿಕ್ಕತ್ತೆ, ಆದ್ರೆ ತಲೆ ಒಡೆದು ಹೋದ್ರೆ ಮತ್ತೆ ಸರಿ ಹೋಗಲ್ಲ. ಅಯ್ಯೋ, ನಾನು ಮೊದಲೇ ಬಡ್ಕೊಂಡೆ, ದೂರದಿಂದ ಎಲ್ಲಾದ್ರೂ ನೀರು ತಂದ್ರಾಯ್ತು ಅಂತ. ಇಲ್ಲ, ಯಾರು ನನ್ನ ಮಾತು ಕೇಳಲಿಲ್ಲ. ದೊಣ್ಣೆ ನೋಡಿದ್ಮೇಲೆ ಬುದ್ಧಿ ಬಂತು ಅನ್ಸುತ್ತೆ ಅಲ್ವಾ? ಈಗ್ಲಾದ್ರೂ ನಡೀರಿ. ಎಲ್ಲ ತನ್ನ ಮೂಗಿನ ನೇರಕ್ಕೆ ನಡಿಬೇಕು. ಇವನ್ಗೇನ್ ಅನ್ಸತ್ತೋ ಅದನ್ನೇ ಇವನ್ ಮಾಡೋದು. ಅಲ್ದೆ ಇವನ್ ತಂದೆ, ಇವನ್ ಹೆಂಡತಿ, ಜೊತೆಗೆ ಈ ವಠಾರದಲ್ಲಿ 4-5 ಜನ ಇದ್ದಾರೆ. ಭೀಮ ಏನೇ ಹೇಳಿ ಅದೇ ವೇದವಾಕ್ಯ ಆಗ್ಬಿಡತ್ತೆ ಇವ್ರಿಗೆಲ್ಲ. ಅಯ್ಯೋ, ಭೀಮ್ರಾವ್ ಏನೋ ದೊಡ್ಡ ಹೋರಾಟಗಾರ ಅಂತ ಕೇಳಿದ್ವಿ. 4-5 ದೊಣ್ಣೆ ನೋಡಿದ್ದೆ ಕಾಲ್ ಕೀಳ್ತಿದ್ದಾನೆ. ತಪ್ಪಾಗಿ ಕೇಳಿದ್ವಿ ಅನ್ಸುತ್ತೆ. ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ. ನನ್ ಗಂಡ ನಿಮ್ಮಿಂದ ದೂರ ಬಂದಿದ್ದಾರೆ, ಹೋರಾಟ ಬಿಟ್ಟಲ್ಲ. ನಾವೆಲ್ಲ ಧರಣಿ ಕೂರ್ತೀವಿ. ಎಲ್ಲಿವರೆಗೂ ಇರ್ತೀವಿ ಅಂದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ. ಹೌದು, ನೀರಿನ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ನಮ್ಮಲ್ಲಿ ಒಬ್ರು ಕೂಡ ಈ ಹೋರಾಟನ ಬಿಟ್ಟು ಮನೆಗೆ ವಾಪಸ್ ಹೋಗೋರಲ್ಲ. ನೀನ್ ಈ ಬೀದಿಗ್ ಬಂದ್ ಗತಿನೇ ನಿನ್ ಶಪಥಕ್ಕೂ ಬರುತ್ತೆ. ಇದು ನನ್ ಶಪಥ. ಯಾಕೋ ಯಾಕೆ ಹಠಕ್ ಬೀಳ್ತಿದ್ಯಾ ನೀನು? ನಿನ್ನ ಕೆಟ್ಟ ಹಠಕ್ಕೆ ಇಲ್ಲಿರೋ ಎಲ್ಲರೂ ಸಾಯ್ತಾರೆ, ನೋಡ್ತಿರೋ. ಆಗಿದಾಗ್ಲಿ, ಆದ್ರೆ ನಿಮಗೆ ಗೊಡ್ಡ ಬೆದರಿಕೆಗೆ ಮತ್ತೆ ಈ 4-5 ಕೋಲ್ಗಳಿಗೆ ಹೆದರ್ಕೊಂಡು ನಾವಿಲ್ಲಿಂದ ಹೋಗೋ ಮಾತೇ ಇಲ್ಲ. ಒಂದ್ ವೇಳೆ ನಾವಿವತ್ತು ಹೋದ್ರೆ
ನಮ್ಮ ಮುಂದಿನ ಪೀಳಿಗೆ ಕೂಡ ನಮ್ಮ ತರಾನೇ ಒಂದೊಂದು ಹನಿ ನೀರಿಗೂ ಒದ್ದಾಡ್ತಾ ಇರ್ಬೇಕಾಗುತ್ತೆ. ಅದಕ್ಕೆ ನಮ್ಮ ಹೋರಾಟನ ನಾವು ಮಾಡ್ತಾನೆ ಇರ್ತೀವಿ. ಆದ್ರೆ ನಾವು ಹೋರಾಡೋ ರೀತಿ ನಿಮಗ್ ಬೇಕಿರೋ ತರ ಇರಲ್ಲ. ನಮಗ್ ಹೇಗ್ ಬೇಕೋ ನಾವು ಹಾಗೆ ಹೋರಾಡ್ತೀವಿ. ಈ ಹೋರಾಟನೂ ನಮ್ದೆ, ಅದರ ದಾರಿನೂ ನಮ್ದೆ. ನೀವೆಲ್ಲರೂ ಒಂದು ಕೆಲಸ ಮಾಡಿ, ನಿಮ್ಮ ಎಲ್ಲರ ಬಿಂದಿಗೆಗಳನ್ನ ಬಂದು ಇಲ್ಲಿ ಮುಂದೆ ಇಡಿ. ಈ ಖಾಲಿ ಬಿಂದಿಗೆಗಳು ನಮ್ಮ ಬಾಯಾರಿಕೆಯ ಗುರುತಾಗಿರುತ್ತೆ. ಬನ್ನಿ ಬನ್ರಪ್ಪ, ಇಡು ಬನ್ನಿ. ಅಯ್ಯೋ ಬನ್ರಪ್ಪ, ಮುಂದೆ ಯಾಕೆ ಯೋಚಿಸ್ತಿದ್ದೀರಾ? ಬನ್ನಿ ಮುಂದೆ. ಇಲ್ಲ ಇಲ್ಲ ಭೀಮ್ರಾವ್, ನಾವಿಲ್ಲಿರಲ್ಲ. ನಾವು ಹೋಗ್ತೀವಿ. ಆದ್ರೆ ರಾಘಣ್ಣ. ಹೌದು ರಾಮ್ಜಿ ಅಣ್ಣ, ರಾಘಣ್ಣ ಸರಿಯಾಗಿ ಹೇಳ್ತಾ ಇದ್ದಾರೆ. ನಾವು ಹೋಗ್ತೀವಿ. ನಾನು ಹೋಗ್ತೀನಿ.